ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಯು ಆರ್ ಡೂಯಿಂಗ್ ಗುಡ್. ಇದು ಸಂಡೇ ವ್ಲಾಗ್. ಸಂಡೇ ಎಲ್ರಿಗೂ ಫ್ರೀ ಇರುತ್ತೆ, ಬಟ್ ನನಗೆ ತುಂಬ ಬ್ಯುಸಿ ಡೇ ಬಿಕಾಸ್ ಸಂಡೇ ಕ್ಲೀನಿಂಗ್ ಡೇ ಇರುತ್ತೆ. ಸಂಡೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಮನೆಯವ್ರು ಹೋದ್ರು. ಅವ್ರು ಹೋದ್ಮೇಲೆ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ದೋಸೆ ಎಲ್ಲ ನೆನೆ ದೋಸೆಗೆ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಮೆಂತ್ಯ ಹಾಕಿ ಡೇ ಫುಲ್ ನೆನೆಸಿಟ್ಕೊಳ್ತೀನಿ. ಇದೆಲ್ಲ ಹಾಕ್ಕೊಂಡು ಮೊದಲಿಗೆ ನಾನು ಬಚ್ಚಲು ಎಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ಎಲ್ಲ ವಾಷಿಂಗ್ ಮಾಡಿಕೊಂಡು ಬಟ್ಟೆ ಒಣ ಹಾಕ್ಬಿಟ್ಟು ಬಂದು ಧ್ವನಿಗೆ ಸ್ವಲ್ಪ ಹಾಲು ಕೊಟ್ಬಿಟ್ಟು ಹಾಗೆ ಸ್ವಲ್ಪ ಪುಳಿಯೋಗರೆ ಹಾಕ್ಕೊಟ್ಟೆ. ಅವಳು ತಿಂತಾ ಇದ್ಲು. ಸೊ ನಾನು ಕಿಚನ್ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಎವ್ರಿ ವೀಕ್ ಕ್ಲೀನ್ ಮಾಡ್ತೀನಿ, ಬಟ್ ಎವ್ರಿ ವೀಕ್ ಅಷ್ಟೇ ಡಸ್ಟ್ ಇರುತ್ತೆ. ಗೊತ್ತಿಲ್ಲ ಅದು ಎಲ್ಲಿಂದ ಬರುತ್ತೋ ಡಸ್ಟು ಗೊತ್ತಿಲ್ಲ. ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ತುಂಬಾ ಡಸ್ಟ್ ಇರುತ್ತೆ. ಬಾಕ್ಸು ತುಂಬ ಗಲೀಜು ಅನಿಸ್ತಾವ, ನಾನು ವಾಶ್ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ಡಸ್ಟ್ ಆಗಿದೆ ಅಂತಂದರೆ ಅದನ್ನು ಹಾಗೆ ಒರೆಸ್ಕೊಂಡು ಎತ್ತಿಟ್ಕೊಳ್ತೀನಿ. ಯಾವಾಗಲೂ ಬಾಕ್ಸ್ ಖಾಲಿ ಆಗಿದ ತಕ್ಷಣ ಆ್ಯಸ್ ಯೂಶ್ವಲ್ ವಾಶ್ ಮಾಡೇ ನೆಕ್ಸ್ಟು ಫಿಲ್ ಮಾಡ್ಕೊಳ್ಳೋದು ಎಲ್ಲ ಬಾಕ್ಸ್ಗಳಿಗೂ ಕೂಡ. ನನ್ನ ಹತ್ರ ತುಂಬಾ ಐಟಮ್ಸ್ ಎಲ್ಲ ನನಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ. ಎಷ್ಟು ಕಮ್ಮಿ ಇಟ್ಕೊತೀವೋ ಅಷ್ಟು ಈಸಿ ಆಗುತ್ತೆ ಕ್ಲೀನಿಂಗು. ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ನೆಸೆಸಿಟಿ ಇರೋದನ್ನು. ಮಿಕ್ಕಿರೋ ರೇಷನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಪಾತ್ರೆ ಎಲ್ಲ ಬೆಳ್ಕೊಂಡೆ. ಸೊ ಜೋಡಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಟೇಬಲ್ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ 2 ಶೆಲ್ಫ್ ಇದೆ, ಅದು ಫುಲ್ ಇಲ್ಲ, ಅರ್ಧ ಇದ್ದಾವೆ. ಅದಕ್ಕೋಸ್ಕರ ಆ ಟೇಬಲಲ್ಲಿ ಇಟ್ಕೊಂಡಿದ್ದೀನಿ. ಈ ಟೇಬಲ್ ಇಟ್ಕೊಂಡಿರೋದು ಒಂದು ಕಡೆ ಬೆನಿಫಿಟ್ಸ್ ಕೂಡ ಇದೆ, ಮತ್ತು ಒಂದು ಕಡೆ ಸಮಸ್ಯೆ ಕೂಡ ಆಗಿದೆ. ಏನಂತಂದರೆ ನಾನು ಅಲ್ಲಿ ಐಟಮ್ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಈ ಟೇಬಲ್ ಮೇಲೆ ಇಟ್ಕೊಂಡಿರ್ತೀನಿ. ಬಟ್ ನನ್ನ ಮಗಳಿಗೆ ಎಲ್ಲ ಈಸಿಯಾಗಿ ಸಿಗುತ್ತೆ. ಅವಳಿಗೆ ಆಟ ಆಡೋದಕ್ಕೆ ಎಲ್ಲ ಐಟಮ್ ಸಿಗುತ್ತೆ. ಅವಳಿಗೆ ಖುಷಿ ಆಟ ಆಡೋದಕ್ಕೆ. ಬಟ್ ನನಗೆ ಕಷ್ಟ ಆಗ್ತಾ ಇರುತ್ತೆ. ಪದೇ ಪದೇ ಎಳಿತಾ ಇರ್ತಾಳೆ, ಎಲ್ಲ ತೊಗೊಂಡು ಆಟ ಆಡ್ತಾ ಇರ್ತಾಳೆ. ಸೊ ಸ್ವಲ್ಪ ಕಷ್ಟ. ಒಂದು ಕಡೆ ಬೆನಿಫಿಟ್ಸ್ ಇದೆ, ಇನ್ನೊಂದು ಕಡೆ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಒಂದು ರುಟೀನ್ ಇರುತ್ತೆ ಎಲ್ರಿಗೂ. ಕ್ಲೀನಿಂಗ್ ಅಂತ ವಿಷಯ ಅಲ್ಲ, ಎಲ್ಲದನ್ನೂ ಕೂಡ ಯಾವುದಾದ್ರೂ ಒಂದು ಕೆಲಸ ಅವತ್ತಿನ ಮಾಡಬೇಕು ಅಂತಂದರೆ ಅದು ಮಾಡಿರಬೇಕು. ಇಲ್ಲ ಅಂತಂದರೆ ಅದೇ ಕೊರಿತಾ ಇರುತ್ತೆ ತಲೆಯಲ್ಲಿ. ಹಾಗೆ ನನಗೆ ವೀಕೆಂಡ್ ಕ್ಲೀನಿಂಗು ಅನ್ನೋದು ಮುಂಚೆಯಿಂದ ಮಾಡ್ಕೊಂಬಂದಿದ್ದೀನಿ. ಸೊ ಅದು ಆಗಿಲ್ಲ ಅಂತಂದರೆ ಏನೋ ಒಂಥರ ಹಿಂಸೆ. ಸಪೋಸು ಎಲ್ಲಾದರೂ ಸಂಡೇ ಹೊರಗಡೆ ಹೋದರೆ ಅಥವಾ ಏನಾದರೂ ಅವತ್ತಿನ ದಿನ ಏನಾದರೂ ಬೇರೆ ಕೆಲಸ ಇದ್ದರೆ ಮಾಡಿಲ್ಲ ಅಂತಂದರೆ ನನಗೆ ಅದೇ ತಲೆಯಲ್ಲಿ ಕೊರಿದಿರುತ್ತೆ, ಇವಾಗ ಮಾಡಿಲ್ಲ ಅಂತ. ಸಪೋಸ್ ವೀಕೆಂಡಲ್ಲಿ ಆಗಿಲ್ಲ ಅಂದರೆ ಮಿಡಲಲ್ಲಿ ಯಾವತ್ತಾದರೂ ಒಂದು ದಿವಸ ನನಗೆ ಯಾವ ಟೈಮ್ ಸಿಗುತ್ತೋ ಆವಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಕ್ಲೀನ್ ಮಾಡ್ಕೊಂಡಿದ್ದ ದಿನ ಮಾತ್ರ ತುಂಬಾ ಹ್ಯಾಪಿಯಾಗಿರ್ತೀನಿ. ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನು. ಎವ್ರಿ ನೈಟ್ ಕಿಚನ್ ಕ್ಲೀನ್ ಮಾಡಿಕೊಂಡೇ ಮಲಗೋದು. ಬಟ್ ಆದರೂ ಕೂಡ ವೀಕೆಂಡಲ್ಲಿ ಡೀಪ್ ಕ್ಲೀನ್ ಮಾಡಿಲ್ಲ ಅಂತಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ನನಗೆ. ಫೈನಲಿ ಕಿಚನೆಲ್ಲ ಕ್ಲೀನಿಂಗ್ ಆಯಿತು. ಓನ್ಲಿ ಕಿಚನ್ ಕ್ಲೀನ್ ಮಾಡೋದಕ್ಕೆ ನಾನು 1.5 ಅವರ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಹಾಲ್ ಕ್ಲೀನ್ ಮಾಡಿಕೊಂಡೆ. ಏನೇ ಕೆಲಸ ಮಾಡಿದ್ರು ಕೂಡ ನನ್ನ ಮಗಳು ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾನೇ ಇರ್ತಾಳೆ. ಅವಳನ್ನ ಇಟ್ಕೊಂಡು ಸ್ವಲ್ಪ ಕೆಲಸ ಮಾಡೋದು ತುಂಬ ಕಷ್ಟ ಆಗ್ತಾ ಇರುತ್ತೆ. ಸೊ ಹೊರಗಡೆ ಬಿಡೋದಕ್ಕಾಗೋದಿಲ್ಲ. ನಾನಿಲ್ಲಿ ಕೆಲಸ ಮಾಡ್ಕೊಂಡಿದ್ದು ಅವಳನ್ನ ಹೊರಗಡೆ ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಸ್ವಲ್ಪ ಹೊತ್ತು ಅದಕ್ಕೋಸ್ಕರ ಕಾರ್ಟೂನ್ ಹಾಕಿ ಕೂರಿಸ್ದೆ. ಅವಳು ತುಂಬ ಹಠ ಮಾಡ್ತಾಯಿದ್ಲು. ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ನೆಗಡಿ ಆಗಿದೆ. ಸ್ವಲ್ಪ ಹಠ ಕೂಡ ಮಾಡ್ತಾಯಿದ್ಲು. ಅದಕ್ಕೆ ಅವಳಿಗೆ ಕಾರ್ಟೂನ್ ಹಾಕ್ಕೊಟ್ಬಿಟ್ಟು ಕೂರಿಸಿ ಹಾಲ್ದು ಕ್ಲೀನ್ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಟಿ ವಿ ಕ್ಲೀನ್ ಮಾಡೋದಕ್ಕೆ ಟಿ ವಿ ಆಫ್ ಮಾಡ್ತೀನಿ ಅಂದರೆ ನನ್ನ ಮಗಳು ಬಿಡಲಿಲ್ಲ. ತುಂಬ ಡೀಪಾಗಿ ನೋಡ್ತಾ ಇದ್ಲು. ಬೇರೆ ಆಲ್ರೆಡಿ ಹಠ ಸ್ಟಾರ್ಟ್ ಮಾಡ್ಕೊಂಡಿದ್ಲು. ಸೊ ಹಾಗೆ ಸ್ವಲ್ಪ ಮೇಲೆ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟ್ ಹಾಗೆ ಡ್ರೈ ಕ್ಲಾತಲ್ಲಿ ಮಾತ್ರ ಫ್ರೇಮ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ನಾನು. ಹಾಗೆ ವಾಷಿಂಗ್ ಮಿಷಿನ್ ಮಾತ್ರ ಎವ್ರಿ ವಾಶ್ ಆಗಿದ ತಕ್ಷಣ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಕ್ಲೀನ್ ಮಾಡಿಕೊಂಡು ವಾಷಿಂಗ್ ಆದಮೇಲೆ ಡೋರ್ ಓಪನ್ ಮಾಡಿ ಬಿಟ್ಟಿರ್ತೀನಿ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಓಪನ್ ಮಾಡಿಬಿಟ್ಟಿರಬೇಕು. ಗಾಳಿ ಆಡಬೇಕು. ಯಾವಾಗಲೂ ಕ್ಲೋಸ್ಡ್ ಇದ್ದರೆ ಸ್ಮೆಲ್ ಬರುತ್ತೆ. ಅಂದರೆ ವರ್ಷಕ್ಕೆ ಒಂದು 2-3 ಟೈಮ್ಸು ಕ್ಲೀನಿಂಗ್ ಪೌಡರ್ ಬರುತ್ತೆ. ವಾಷಿಂಗ್ ಮಿಷಿನ್ ಕ್ಲೀನಿಂಗ್ ಪೌಡರ್ ಇರುತ್ತೆ, ಅದನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ತೀನಿ. ನನ್ನ ಮಗಳು ಎಲ್ಲ ಜಿಪ್ಪು ತೆಗೆಯೋದು ಹಾಕೋದು ಮಾಡಿ ಕವರ್ನೇ ಹಾಳು ಮಾಡಿ ಇಟ್ಬಿಟ್ಟಿದ್ದಾಳೆ. ಮಕ್ಕಳ ಮನೆಯಲ್ಲಿ ಏನಾದರೂ ಒಂದು ಈ ಥರ ಆಗೋದು ಕಾಮನ್ನು. ಸಾಟರ್ಡೆ ನೈಟು ರೂಮ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಹಾಗೆ ಉಳಿದಿತ್ತು. ಅದನ್ನು ಮಿಕ್ಕಿರೋದೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ.
ಫೈನಲಿ ಕ್ಲೀನಿಂಗ್ ಎಲ್ಲ 12:30 ಆಯಿತು ಮುಗಿಯೋ ಅಷ್ಟರೊಳಗಲ್ಲಿ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ನಾನು ನನ್ನ ಮಗಳು ಫ್ರೆಶ್ ಅಪ್ ಆಗಿ ಒಟ್ಟಿಗೆ ಊಟ ಮಾಡಿದ್ವಿ. ನಂದು ಬ್ರೇಕ್‌ಫಾಸ್ಟು ತಿಂಡಿ ತಿನ್ನೋದೇ ಮಧ್ಯಾಹ್ನ ಆಗೋಯ್ತು. ಬೆಳಗ್ಗೆದು ಮಧ್ಯಾಹ್ನದ್ದು ಸೇರಿ ಒಟ್ಟಿಗೆ ತಿಂದಾಯಿತು. ಧ್ವನಿಗೆ ಹಾಗೆ ಮಧ್ಯಾಹ್ನದ ಊಟ ಜೊತೆಗೆ ಮಾಡಿಸ್ಕೊಂಡೆ ನನ್ನ ಜೊತೆಗೇನೆ. ಅದಾದಮೇಲೆ 1:30ಗೆ ಅವಳನ್ನು ಮಲಗಿಸ್ಬಿಟ್ಟು ನಾನು ವಿಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಬೇಗ ಮಲಗಲಿಲ್ಲ ಅವಳು, 2:00 ಆಯಿತು. ಸೊ 2:30ಇಂದ ನನ್ನ ಎಡಿಟಿಂಗ್ ಎಲ್ಲ ಮುಗಿಸಿ ವಿಡಿಯೋ ಅಪ್ಲೋಡ್ ಮಾಡಿಕೊಂಡು 3:30 ಹಂಗೆ ಧ್ವನಿ ಎದ್ಲು. ಅವಳಿಗೆ ಸಮೋಸ ಕೇಳ್ತಾ ಇದ್ಲು. ಸೊ ಸಮೋಸ ಇರಲಿಲ್ಲ, ಪಫ್ ತೊಗೊಬಂದು ಕೊಟ್ಟೆ ಒಂದು ಅವಳಿಗೆ. ಅದು ತಿಂದ್ಬಿಟ್ಟು ಸ್ವಲ್ಪ ಹಾಲು ಕುಡಿದ್ಬಿಟ್ಟು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ಬಟ್ಟೆ ಎಲ್ಲ ಮಡ್ಚ್ಕೊಳ್ಳೋದಿತ್ತು, ಬಟ್ಟೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಅವಳಿಗೆ ಬುಕ್ಕಲ್ಲಿ ಬರೆಯೋದಂದರೆ ತುಂಬಾ ಇಷ್ಟ. ಮತ್ತು ಎ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ, ಸ್ವಲ್ಪ ಸ್ವಲ್ಪ ಬರುತ್ತೆ. ಸೊ ಅದನ್ನೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ನಾನೇನು ಬರಿ ಅಂತ ಹೇಳೋದಿಲ್ಲ, ಅವಳಿಗೆ ಬುಕ್ಕು ಪೆನ್ನು ಕಂಡ್ರೆ ಸಾಕು ತೊಗೊಂಡು ಬರೀತಾಳೆ. ಅವಳಿಗೆ ಬುಕ್ಕು ಬರೆಯೋದ್ರಂದರೆ ತುಂಬ ಇಷ್ಟ, ತುಂಬಾ ಗೀಚಾಕಿದ್ದಾಳೆ. ಮನೆ ತುಂಬ, ಗೋಡೆ ತುಂಬ ಫುಲ್ ಗೀಚಾಕಿಟ್ಟಿರ್ತಾಳೆ, ನೀವು ನೋಡಿರ್ಬೋದು ವೀಡಿಯೋಸಲ್ಲೆಲ್ಲ. ಅದಾದಮೇಲೆ ಟೀ ಎಲ್ಲ ಕುಡಿದು ದೇವ್ರ ಪೂಜೆ ಮುಗಿಸ್ಕೊಂಡು ನೈಟ್ಗೆ ಮೂಲಂಗಿ ಸಾರು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಮುದ್ದೆ ಮುಂಡಲ್ಲಿ ತುಂಬ ದಿನ ಆಯಿತು. ರಾಗಿ ಹಿಟ್ಟು ಸ್ವಲ್ಪ ಖಾಲಿಯಾಗಿದೆ, ಸ್ವಲ್ಪ ಇದೆ. ಮಿಲ್ಲಿಗೆ ಹಾಕ್ಸ್ಕೊಬರ್ಬೇಕಂದ್ರೆ ನಮ್ಮ ಮನೆಯವರು ರಜೆ ಹಾಕಬೇಕು, ಇನ್ನೂ ಹಾಕಿಲ್ಲ, ಬಂದಿಲ್ಲ. ಸೊ ಸ್ವಲ್ಪ ಹಿಟ್ಟಿತ್ತು, ಅದಕ್ಕೆ ಮುದ್ದೆ ಮಾಡೋಣ ಅಂತಂದು ರೆಡಿ ಮಾಡ್ಕೊಳ್ತಾ ಇದ್ದೆ. ಮೊದಲಿಗೆ ನಾನು ತೊಗರಿ ಬೇಳೆನ ಫಸ್ಟ್ ಬೇಯಿಸ್ಕೊಳ್ತೀನಿ. ಅದಾದಮೇಲೆ ಮೂಲಂಗಿಯನ್ನು ಪೀಲ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಮಾಡೋಕ್ಕೆ ಬಿಡ್ತಾ ಇಲ್ಲ. ನಾನು ಮಾಡ್ತೀನಿ ಅಂತ ಹಠ ಮಾಡಿಕೊಂಡು ಎಲ್ಲ ಕೆಲಸ ಅವಳು ಕೂಡ ಮಾಡಬೇಕು ನನ್ನ ಜೊತೆಗೆ. ಅಡುಗೆ ಮಾಡೋದೊಂದು ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ ನಂದು. ಸ್ಲೈಸಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರನೇ ಯಾಕೆ ಮೂಲಂಗಿ ಕಟ್ ಮಾಡ್ತಾರೆ ಅಂದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಸಿಗುತ್ತೆ, ರೌಂಡ್ ಶೇಪ್ ಇದ್ದರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾರೆ. ಉದ್ದ ಬೇಕಂದರೆ ಉದ್ದ ಕಟ್ ಮಾಡ್ಕೋಬೋದು, ಯಾವ ಶೇಪ್ಗಳಲ್ಲಿ ಕಟ್ ಮಾಡ್ಕೊಂಡ್ರೇನು, ತಿನ್ನೋದು ಮುಖ್ಯ. ಸೊ ಈಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಮೂಲಂಗಿನ. ನನ್ನ ಮಗಳು ಈ ಥರ ಕಟ್ ಮಾಡಿದಾಳೆ ನೋಡಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ನೀಟಾಗಿ. ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋದ್ರಿಂದ ಮೂಲಂಗಿ ಅಷ್ಟು ಸ್ಮೆಲ್ ಇರೋದಿಲ್ಲ. ಸಪೋಸ್ ಮೂಲಂಗಿ ಸಾಂಬಾರು ತಿನ್ನಲ್ಲ, ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ತಿನ್ಬೋದು. ಸ್ಮೆಲ್ಲು ಕಂಪ್ಲೀಟ್ ಹೋಗೋದಕ್ಕೆ ಚಾನ್ಸೇ ಇರೋದಿಲ್ಲ. ಯಾವುದೇ ಆಗಲಿ, ಒಂದು ತರಕಾರಿ ಆಗಲಿ, ಫ್ರೂಟ್ಸೇ ಆಗಲಿ, ಯಾವುದೇ ಆಗಲಿ ಅದರದ್ದೇ ಒಂದು ಗುಣ ಅಥವಾ ಸ್ಮೆಲ್ಲು ಇದ್ದೇ ಇರುತ್ತೆ. ಅದು ಹೋಗಲಾಡ್ಸೋದಕ್ಕೆ ಸಾಧ್ಯ ಇಲ್ಲ ಯಾವುದರಿಂದನೂ ಕೂಡ. ಏನೋ ಸ್ವಲ್ಪ ಕಮ್ಮಿ ಆಗುತ್ತೆ, ತಿನ್ಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಫೈಬರ್ ಕಂಟೆಂಟ್ ಇರೋದ್ರಿಂದ ಜೀರ್ಣಶಕ್ತಿ ಕೂಡ ತುಂಬ ಚೆನ್ನಾಗಿ ಸೊ ಇವಾಗ ಫ್ರೈ ಆಗಿದೆ ನೀಟಾಗೆಲ್ಲ ರಾಡಿಶು. ಈಗ ನಾನು ಬೇಳೆ 3 ವಿಷಲ್ಸ್ ತೊಗೊಂಡಿದ್ದೀನಿ, ಚೆನ್ನಾಗಿ ಬಂದಿದೆ. ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು, ಹಾಗೆ ಸ್ವಲ್ಪ ನೆನೆಸಿಟ್ಕೊಂಡಿರೋಂಥ ಹುಣಸೆಹಣ್ಣು, ಬೇಯಿಸ್ಕೊಂಡಿರೋಂಥ ಬೇಳೆ, ಹಾಗೆ 1 ಸ್ಪೂನ್ ಸಾಂಬಾರು ಪುಡಿ, ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, 1-2 ಒಣಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 2 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಬೇಯಿಸ್ಕೊಂಡಿರೋವಂಥ ತೊಗರಿ ಬೇಳೆ ಹಾಕ್ಕೊಂಡು ರುಬ್ಕೊಂಡಿರೋವಂಥ ಖಾರ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ಎಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಂಡು, ಹಾಗೆ ಫ್ರೈ ಮಾಡ್ಕೊಂಡಿರೋವಂಥ ಮೂಲಂಗಿಯನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೂಲಂಗಿ. ತುಂಬ ಈಸಿಯಾಗಿ ಬೇಗ ಕೂಡ ಆಗುತ್ತೆ, ಆರಾಮಾಗಿ ಮಾಡ್ಬೋದು. ತುಂಬ ಚೆನ್ನಾಗಿತ್ತು ಸಾರು ಮಾತ್ರ. ಬಿಸಿ ಬಿಸಿ ಮುದ್ದೆಗೆ ತಿಂದರೆ ಸೂಪರ್ ಟೇಸ್ಟು ಕಾಂಬಿನೇಷನು. ಒಮ್ಮೆ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡ್ಬೋದು ಇಂಟ್ರೆಸ್ಟ್ ಇದ್ದರೆ. ಹಾಗೆ ಬೆಳಗ್ಗೆ ನೆನೆಸಿಟ್ಟಿರುವಂಥ ದೋಸೆಗೆ ಎಲ್ಲ ಅಕ್ಕಿ ಬೇಳೆ ಎಲ್ಲ ರುಬ್ಕೊಳ್ತಾ ಇದ್ದೀನಿ. ದೋಸೆಗೆ ತುಂಬ ನಯಸ್ಸಾಗಿ ರುಬ್ಕೋಬೇಕು. ಹಾಗೆ ನಾನು ಅನ್ನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಕೊನೆಗೆ ಊಟ ಎಲ್ಲ ಆದಮೇಲೆ ಅನ್ನ ಸ್ವಲ್ಪ ಮಿಕ್ಕಿತ್ತು, ಅದನ್ನು ರುಬ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಧ್ವನಿ ಹೊಟ್ಟೆ ಹಸಿವು ಅಂತ ಇದ್ಲು. ಸ್ವಲ್ಪ ಬೇಗ 7:30ಗೇನೆ ಊಟ ಮಾಡಿಸಿದೆ ಅವಳಿಗೆ. ನಮ್ಮ ಮನೆಯವ್ರು ಬರೋದು 10 ಆಯಿತು. ಅವ್ರು ಬಂದಾದಮೇಲೆ ಮತ್ತೆ ಸಾಂಬಾರು ಬಿಸಿ ಮಾಡಿಕೊಂಡು ಸ್ವಲ್ಪ 8:30, 9ಗೇನೆ ಆಗಿತ್ತು ಅಡುಗೆ. ಅವ್ರು ಬರೋದು 10 ಆಯ್ತಲ್ವಾ. ಸೊ ಮತ್ತೆ ಎಗೇನ್ ಸಾಂಬಾರು ಬಿಸಿ ಮಾಡಿಕೊಂಡು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಧ್ವನಿ ಅವ್ರ ಅಪ್ಪಾಜಿ ಜೊತೆಗೆ ಸ್ವಲ್ಪ ಊಟ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾಳೆ. ರೀ ಹಂಗಲ್ಲ ಹಂಗಲ್ಲ ಅಂತ ಹೇಳ್ಬಿಟ್ಟು ಜಿಪ್ಪು ಕಿತ್ತಾಕಿದ್ದಾಳೆ. ಹಂಗಲ್ಲಪ್ಪ, ಹಂಗಲ್ಲ, ಹಿಂಗೆ. ಪಪ್ಪ ಏನಂತ ಹೊಡಿತಾ? ಹೊಡ್ದೇ ಇಲ್ಲ. ಎದುರಿಸ್ತಾ ಎದುರಿಸ್ಬೇಡ್ರಿ.